ನಮಸ್ತೆ. ಕನ್ನಡದ ಮಕ್ಕಳಿಗೆ ಫಿಸಿಯಾಲಜಿ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಕಲಿತಾ ಇರುವಂತಹ ಟಾಪಿಕ್ ಹಿಮೋಲೈಟಿಕ್ ಡಿಸೀಸ್ ಆಫ್ ದ ಫೀಟಸ್ ಆ್ಯಂಡ್ ನ್ಯೂ ಬಾರ್ನ್ ಡ್ಯೂ ಟು RH ಇನ್ಕಾಂಪ್ಯಾಟಿಬಿಲಿಟಿ. ಇದರ ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳೋದಾದ್ರೆ, ಯಾವಾಗ ತಾಯಿಯ ಇಮ್ಯೂನ್ ಸಿಸ್ಟಮ್ ಮಗುವಿನ ರೆಡ್ ಬ್ಲಡ್ ಸೆಲ್ಸ್ನ ಅಟ್ಯಾಕ್ ಮಾಡಿ ಅದನ್ನ ಬ್ರೇಕ್ ಡೌನ್ ಮಾಡುತ್ತೋ, ಡಿಸ್ಟ್ರಾಯ್ ಮಾಡುತ್ತೋ ಅದನ್ನ HDFN ಅಂತ ಕರಿತೀವಿ. ಈ HDFNಗೆ ಮುಖ್ಯವಾಗಿ 2 ಕಾರಣಗಳು. ಒಂದು ABO ಇನ್ಕಾಂಪ್ಯಾಟಿಬಿಲಿಟಿ ಆಗಿರಬಹುದು ಅಥವಾ RH ಸಿಸ್ಟಮ್ ಇನ್ಕಾಂಪ್ಯಾಟಿಬಿಲಿಟಿ ಆಗಿರಬಹುದು. ಇನ್ಕಾಂಪ್ಯಾಟಿಬಿಲಿಟಿ ಅಂದ್ರೆ ಹೊಂದಾಣಿಕೆ ಆಗದೆ ಇರೋದು ಅನ್ನೋ ಅರ್ಥ. ABO ಸಿಸ್ಟಮ್ ಇನ್ಕಾಂಪ್ಯಾಟಿಬಿಲಿಟಿ ಯಾವಾಗ ಆಗತ್ತೆ ಅಂದ್ರೆ, ತಾಯಿಯ ಬ್ಲಡ್ ಗ್ರೂಪ್ O ಆಗಿದ್ದು ಮಗುವಿನ ಬ್ಲಡ್ ಗ್ರೂಪ್ A ಅಥವಾ B ಆದಾಗ ಆಗತ್ತೆ. RH ಇನ್ಕಾಂಪ್ಯಾಟಿಬಿಲಿಟಿ ಆಗೋದು RH ನೆಗೆಟಿವ್ ತಾಯಿ RH ಪಾಸಿಟಿವ್ ಮಗುಗೆ ಜನ್ಮ ಕೊಡ್ತಿದ್ರೆ ಆ ಸಂದರ್ಭದಲ್ಲಿ ಆಗತ್ತೆ. ABO ಇನ್ಕಾಂಪ್ಯಾಟಿಬಿಲಿಟಿ ತುಂಬಾ ಕಾಮನ್ ಕಂಡೀಷನ್, ಆದರೆ RH ಇನ್ಕಾಂಪ್ಯಾಟಿಬಿಲಿಟಿ ತುಂಬ ರೇರ್. ABO ಇನ್ಕಾಂಪ್ಯಾಟಿಬಿಲಿಟಿಯಿಂದ ಆಗೋಂತಹ ಪರಿಣಾಮ ತುಂಬ ಮೈಲ್ಡ್ ಆಗಿರುತ್ತೆ, ಆದರೆ RH ಇನ್ಕಾಂಪ್ಯಾಟಿಬಿಲಿಟಿಯಿಂದ ಆಗೋ ಪರಿಣಾಮ ತುಂಬ ಸಿವಿಯರ್ ಆಗಿರುತ್ತೆ. ಅದು ಜೀವಕ್ಕೆ ಅಪಾಯ ತರೋಂಥದ್ದು ಆಗಿರಬಹುದು. ಈ ವಿಡಿಯೋಲಿ ನಾವು ಫೋಕಸ್ ಮಾಡ್ತಿರೋದು HDFN ಡ್ಯೂ ಟು RH ಇನ್ಕಾಂಪ್ಯಾಟಿಬಿಲಿಟಿ. ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದ್ರೆ ಇದು 5 ಅಥವಾ 3 ಮಾರ್ಕ್ಗೆ ಬರಬಹುದಾದಂಥ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗಿರುತ್ತೆ. ಈ ಡಿಸೀಸ್ ಏನಿದೆಯಲ್ಲ, ಇದು ಎಷ್ಟು ತೀವ್ರವಾಗಿದೆ, ಎಷ್ಟು ಸಿವಿಯರ್ ಆಗಿದೆ ಅನ್ನೋದ್ರ ಮೇಲೆ ಬೇರೆ ಬೇರೆ ರೀತಿ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ನ ನಾವು ಕಾಣಬಹುದು. ಅದರಲ್ಲಿ ಮೊದಲನೇದು ಎರಿಥ್ರೋಬ್ಲಾಸ್ಟೋಸಿಸ್ ಫೀಟಾಲಿಸ್, ಎರಡನೇದು ಇಕ್ಟೆರಸ್ ಗ್ರೇವಿಸ್ ನಿಯೋನಾಟರಮ್, ಮೂರನೇದು ಕರ್ನಿಕ್ಟೆರಸ್, ನಾಲ್ಕನೇದು ಹೈಡ್ರಾಪ್ಸ್ ಫೀಟಾಲಿಸ್. ಇದು ಇಂಡಿವಿಜುವಲ್ ಆಗಿ ಇದನ್ನ 3 ಮಾರ್ಕ್ಗೂ ಸಹ ಕೇಳಬಹುದು ನಿಮ್ಮ ಎಕ್ಸಾಮಲ್ಲಿ. ಸೊ ಈ ಪ್ರತಿಯೊಂದು ಕಂಡೀಷನ್ ಬಗ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋಲಿ. ಅಲ್ಲಲ್ಲಿ ನಾನು ಬೇಸಿಕ್ ಕಾನ್ಸೆಪ್ಟ್ ಸಹ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಯಾಕೆಂದರೆ ಫಸ್ಟ್ ಟೈಮ್ ಯಾರಾದರೂ ಫಿಸಿಯಾಲಜಿ ಓದ್ತಾ ಇದ್ರೆ ಫಸ್ಟ್ ಇಯರ್ ಮಕ್ಕಳಿಗೆಲ್ಲ ಅದು ಈಸಿಯಾಗಿ ಅರ್ಥ ಆಗಲಿ ಅಂತ. ನಿಮಗೆ ಮೇನ್ ಕಂಟೆಂಟ್ಗೆ ಸ್ಕಿಪ್ ಮಾಡಬೇಕು ಅಂತಿದ್ರೆ ನಾನು ಟೈಮ್ ಸ್ಲಾಟ್ಸ್ನ ಮೆನ್ಷನ್ ಮಾಡಿರ್ತೀನಿ. ನೀವು ಡೈರೆಕ್ಟಾಗಿ ನಿಮಗೆ ಬೇಕಾಗಿರೋ ಕಾಂಟೆಂಟ್ನ ಸಹ ನೋಡಬಹುದು. ಬಟ್ ನನ್ನ ಸಜೆಷನ್, ನೀವು ಒಂದು ಸರಿ ಪೂರ್ತಿಯಾಗಿ ವಿಡಿಯೋನ ನೋಡಿದ್ರೆ ಪದೇ ಪದೇ ಓದಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ. ಹಿಮೋಲೈಟಿಕ್ ಡಿಸೀಸ್ ಆಫ್ ಫೀಟಸ್ ಅಂಡ್ ನ್ಯೂ ಬಾರ್ನ್ಗೆ ನಾನು HDFN ಅಂತ ಅಬ್ರಿವೇಷನ್ನ ಯೂಸ್ ಮಾಡ್ತಿರ್ತೀನಿ ಅಲ್ಲಲ್ಲಿ, ಓಕೆನಾ? ಈಗ ನಾನು RH ಇನ್ಕಾಂಪ್ಯಾಟಿಬಿಲಿಟಿ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನಮ್ಮ ಬ್ಲಡ್ ಗ್ರೂಪ್ನ ಡಿಟರ್ಮೈನ್ ಮಾಡುವಂತಹ 2 ಮೇಜರ್ ಬ್ಲಡ್ ಗ್ರೂಪ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ. ಈ ABO ಸಿಸ್ಟಮ್ ಮತ್ತು RH ಸಿಸ್ಟಮ್ ಆಧಾರಿತವಾಗಿ ನಮ್ಮ ಬ್ಲಡ್ ಗ್ರೂಪ್ ಯಾವುದು ಅಂತ ನಾವು ಹೇಳ್ತೀವಿ ಅಲ್ವಾ? ಅದು O ಪಾಸಿಟಿವ್ ಆಗಿರ್ಬೋದು, A ಪಾಸಿಟಿವ್ ಆಗಿರಬಹುದು, B ಪಾಸಿಟಿವ್, AB ಪಾಸಿಟಿವ್, ಅಥವಾ O ನೆಗೆಟಿವ್, A ನೆಗೆಟಿವ್, B ನೆಗೆಟಿವ್, AB ನೆಗೆಟಿವ್ ಸಹ ಆಗಿರಬಹುದು. ಈಗ ಎಕ್ಸಾಂಪಲ್ಗೆ ನಿಮ್ಮ ಬ್ಲಡ್ ಗ್ರೂಪ್ A ಪಾಸಿಟಿವ್ ಅಂತ ಇಟ್ಕೊಳ್ಳಿ. A ಪಾಸಿಟಿವ್ ಅಂತ ಯಾವಾಗ ಕರೆಸ್ಕೊಳ್ಳುತ್ತೆ? RBC ಮೆಂಬ್ರೇನ್ ಮೇಲೆ A ಆಂಟಿಜನ್ ಇದ್ದು ಅದ್ರ ಜೊತೆಗೆ RH ಅಥವಾ D ಆಂಟಿಜನ್ ಇದ್ರೆ ಆಗ A ಪಾಸಿಟಿವ್ ಆಗತ್ತೆ. ಯಾವಾಗ A ನೆಗೆಟಿವ್ ಅಂತ ಕರೆಸ್ಕೊಳ್ಳುತ್ತೆ? ಯಾವಾಗ ಬರೀ A ಆಂಟಿಜನ್ ಇದೆ, RH ಆಂಟಿಜನ್ ಆಬ್ಸೆಂಟ್ ಇರುತ್ತೋ ಆಗ A ನೆಗೆಟಿವ್ ಗ್ರೂಪ್ ಅಂತ ಕರೆಸ್ಕೊಳ್ಳುತ್ತೆ ಅಲ್ವಾ? ಬಾಕಿ ಎಲ್ಲ ಬ್ಲಡ್ ಗ್ರೂಪ್ಗೂ ಇದೇ ಅನ್ವಯ ಆಗತ್ತೆ. ಈಗ O ಪಾಸಿಟಿವ್ ಅಂತ ಯಾವಾಗ ಕರೆಸ್ಕೊಳ್ಳುತ್ತೆ? O ಪಾಸಿಟಿವ್ ಅಲ್ಲಿ A ಆಂಟಿಜನ್ನು ಇರಲ್ಲ, B ಆಂಟಿಜನ್ನು ಇರಲ್ಲ, ಬಟ್ ಇಟ್ ಈಸ್ ಪಾಸಿಟಿವ್, ಅಂದರೆ RH ಅಥವಾ D ಆಂಟಿಜನ್ ಮಾತ್ರ ಇರುತ್ತೆ. O ನೆಗೆಟಿವ್ ಯಾವಾಗ ಆಗತ್ತೆ ಅಂದರೆ ಅಲ್ಲಿ A ಆಂಟಿಜನ್ನು ಇಲ್ಲ, B ಆಂಟಿಜನ್ನು ಇಲ್ಲ, RH ಅಥವಾ D ಆಂಟಿಜನ್ನು ಇರಲ್ಲ RBC ಸರ್ಫೇಸ್ ಮೇಲೆ, ಆಗ ಅದು O ನೆಗೆಟಿವ್ ಆಗತ್ತೆ ಅಲ್ವಾ? ಸೊ ಇಲ್ಲಿ ಬೇಸಿಕಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಒಂದು ವೇಳೆ RBC ಮೆಂಬ್ರೇನ್ ಮೇಲೆ RH ಆಂಟಿಜನ್ ಇದೆ ಅಂತಂದರೆ ನಾವು ಅದನ್ನು RH ಪಾಸಿಟಿವ್ ಗ್ರೂಪ್ ಅಂತ ಕರಿತೀವಿ. RH ಆಂಟಿಜನ್ ಇಲ್ಲ ಅಂತಂದರೆ ಅದನ್ನು ನಾವು RH ನೆಗೆಟಿವ್ ಗ್ರೂಪ್ ಅಂತ ಕರಿತೀವಿ ಅಲ್ವಾ? ನಾನು ಜಸ್ಟ್ 1 ನಿಮಿಷ ತಗೊಂಡು ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇನೆಂದರೆ ಲ್ಯಾನ್ಸ್ಟೀನರ್ಸ್ ಲಾ. ಇದು RBC ಮೇಲಿರೋ ಆಂಟಿಜನ್ ಮತ್ತು ಪ್ಲಾಸ್ಮಾಲಿರೋ ಅಂತಹ ಆಂಟಿಬಾಡಿ ರಿಲೇಷನ್ಶಿಪ್ ಬಗ್ಗೆ ಮಾತಾಡುತ್ತೆ. ಮತ್ತು ಈ ಲ್ಯಾನ್ಸ್ಟೀನರ್ಸ್ ಲಾ ಏನಿದೆ, ಇದು ಅಪ್ಲೈ ಆಗೋದು ABO ಸಿಸ್ಟಮ್ಗೆ. ಈಗ ಸಪೋಸ್ ಬ್ಲಡ್ ಗ್ರೂಪ್ A ಎಕ್ಸಾಂಪಲ್ ಆಗಿ ತಗೊಂಡ್ರೆ RBC ಮೆಂಬ್ರೇನ್ ಮೇಲೆ A ಆಂಟಿಜನ್ ಇರುತ್ತೆ, ಆದರೆ ಅದ್ರ ಪ್ಲಾಸ್ಮಲ್ ಏನಿರುತ್ತೆ? ಆಂಟಿ-B ಆಂಟಿಬಾಡಿ ಇರುತ್ತೆ. ಸೊ ಲ್ಯಾನ್ಸ್ಟೀನರ್ಸ್ ಫಸ್ಟ್ ಲಾ ಸ್ಟೇಟ್ಸ್ ದಟ್ ಇಫ್ ಅನ್ ಆಂಟಿಜನ್ ಇಸ್ ಪ್ರೆಸೆಂಟ್ ಆನ್ ದ ಮೆಂಬ್ರೇನ್ ಆಫ್ RBC, ಕರೆಸ್ಪಾಂಡಿಂಗ್ ಆಂಟಿಬಾಡಿ ಮಸ್ಟ್ ಬಿ ಆಬ್ಸೆಂಟ್ ಇನ್ ದ ಪ್ಲಾಸ್ಮಾ ಅಂತ. ಲ್ಯಾನ್ಸ್ಟೀನರ್ಸ್ ಸೆಕೆಂಡ್ ಲಾ ಏನಂತ ಹೇಳುತ್ತೆ ಅಂದರೆ, if an antigen is absent on the RBC membrane, corresponding antibody must be present in the plasma. ಅಂದರೆ ಏನು?
ಇವಾಗ ಓ ಗ್ರೂಪ್ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಓ ಗ್ರೂಪಲ್ಲಿ ಎ ಆಂಟಿಜನ್ ಇಲ್ಲ, ಬಿ ಆಂಟಿಜನ್ ಸಹ ಇಲ್ಲ. ಆದರೆ ಪ್ಲಾಸ್ಮಲ್ಲೇನಿದೆ, ಎ ಆಂಟಿಬಾಡಿ ಇದೆ, ಬಿ ಆಂಟಿಬಾಡಿನೂ ಇದೆ. ಸೊ ಇದಾಗಿತ್ತು ಸೆಕೆಂಡ್ ಲಾ. ಇಷ್ಟು ಅರ್ಥ ಆಯ್ತಲ್ವಾ? ನಿಮ್ಗೆ ಅನ್ನಿಸ್ತಿರಬಹುದು HGFN ಡ್ಯೂ ಟು RH ಇನ್ಕಾಂಪ್ಯಾಟಿಬಿಲಿಟಿ ಬಗ್ಗೆ ಮಾತಾಡಕ್ಕೆ ನಾವಿಲ್ಲಿದ್ದೀವಿ, ಬಟ್ ಇವ್ರು ಯಾಕೆ ABO ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತ ಅಲ್ವಾ? ಅದಕ್ಕೊಂದು ಇಂಪಾರ್ಟೆಂಟ್ ಕಾರಣ ಇದೆ. ಯಾಕೆ ಅಂತಂದರೆ, ನೀವು ಈ ABO ಸಿಸ್ಟಮ್ನ ಅಬ್ಸರ್ವ್ ಮಾಡಿದ್ರೆ ನ್ಯಾಚುರಲ್ ಆಗಿ ಪ್ಲಾಸ್ಮಲ್ಲಿ ಆಂಟಿಬಾಡೀಸ್ ಇದೆ. ಯಾವ ಆಂಟಿಬಾಡೀಸ್ ಇದೆ? ಈಗ ಎ ಗ್ರೂಪ್ಗೆ ಎ ಆಂಟಿಜನ್ ಇದೆ, ಬಿ ಆಂಟಿಜನ್ ಇಲ್ಲ. ಬಿ ಆಂಟಿಜನ್ ಇಲ್ಲ ಅಲ್ವಾ? ಅದರದ್ದು ಆಂಟಿಬಾಡೀಸ್ ಪ್ಲಾಸ್ಮಲ್ಲಿದೆ. ಅಂದರೆ ಯಾವ ಆಂಟಿಜನ್ನ RBC ಹೊಂದಿಲ್ವೋ ಅದರದ್ದು ಆಂಟಿಬಾಡಿ ಪ್ಲಾಸ್ಮಾಲಿ ಪ್ರೆಸೆಂಟ್ ಇರುತ್ತೆ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಷಯ ಅಂತಂದರೆ, ಈ ಎಲ್ಲ ಆಂಟಿಬಾಡೀಸ್ ಇದೆಯಲ್ಲ, ಇದೆಲ್ಲನೂ IgM ಟೈಪ್ ಆಂಟಿಬಾಡೀಸ್. ಇದ್ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈ IgM ಆಂಟಿಬಾಡೀಸ್ ಏನಿದೆಯಲ್ಲ, ಈ ಆಂಟಿಬಾಡಿಗೆ ಪ್ಲೆಸೆಂಟನ ಕ್ರಾಸ್ ಮಾಡೋದು ಸಾಧ್ಯ ಇಲ್ಲ. ಸೊ ಮೋಸ್ಟ್ಲಿ ಈ ಎಲ್ಲ ಆಂಟಿಬಾಡೀಸು IgM ಟೈಪ್ದೇ ಆಗಿರುತ್ತೆ. ಆದರೆ ಕೆಲವೊಬ್ಬರಲ್ಲಿ IgG ಟೈಪ್ ಆಂಟಿಬಾಡೀಸ್ ಸಹ ಪ್ರೊಡ್ಯೂಸ್ ಆಗ್ತಿರುತ್ತೆ ಅಗೇನೆಸ್ಟ್ A ಆ್ಯಂಡ್ B ಆಂಟಿಜನ್ಸ್. ಅಂಥವರಲ್ಲಿ ABO ಸಿಸ್ಟಮ್ ಇನ್ಕಾಂಪ್ಯಾಟಿಬಿಲಿಟಿ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದರೆ, IgG ಟೈಪ್ ಏನಿದೆ ಅದು ಪ್ಲೆಸೆಂಟನ ಕ್ರಾಸ್ ಮಾಡುತ್ತೆ. ಈಗ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೊಬೇಕಾಗಿರೋದು RH ಸಿಸ್ಟಮ್ ಬಗ್ಗೆ. RH ಆಂಟಿಜನ್ ಅಗೇನೆಸ್ಟ್ ಯಾವುದೇ ಆಂಟಿಬಾಡೀಸ್ ಪ್ಲಾಸ್ಮಾಲಿ ನ್ಯಾಚುರಲ್ ಆಗಿ ಪ್ರೆಸೆಂಟ್ ಇರೋದಿಲ್ಲ. ಇದು ಯಾವಾಗ ಆಂಟಿಬಾಡೀಸ್ ಡೆವಲಪ್ ಆಗುತ್ತೆ ಅಂದರೆ, ಯಾವಾಗ RH ನೆಗೆಟಿವ್ ಪರ್ಸನ್ RH ಆಂಟಿಜನ್ಗೆ ಎಕ್ಸ್ಪೋಸ್ ಆಗ್ತಾರೋ ಆಗ ಆಂಟಿಬಾಡೀಸ್ ಇವರಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಅದು ಮಿಸ್ಮ್ಯಾಚ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಂದ ಆಗಿರಬಹುದು, ಅಥವಾ RH ಪಾಸಿಟಿವ್ ಮಗುವಿನ ಡೆಲಿವರಿ ಟೈಮಲ್ಲೂ ಆಗಿರಬಹುದು. ಮತ್ತೆ ಈ RH ಅಥವಾ ಡಿ ಆಂಟಿಜನ್ ಅಗೇನೆಸ್ಟ್ ಡೆವಲಪ್ ಆಗುವಂತಹ ಆಂಟಿಬಾಡೀಸ್ ಏನಿರುತ್ತಲ್ಲ, ಇದು IgG ಟೈಪ್ದಾಗಿರುತ್ತೆ. ಏನ್ ನೆನಪಿದೆ IgG ಟೈಪ್ ಬಗ್ಗೆ? IgG ಟೈಪ್ ಆಂಟಿಬಾಡೀಸು ಪ್ಲೆಸೆಂಟಾನ ಈಸಿಯಾಗಿ ಕ್ರಾಸ್ ಮಾಡಬಹುದಾದಂತಹ ಒಂದು ಆಂಟಿಬಾಡಿ. ಈಗ ನಾವು ಮೇನ್ ಕಂಟೆಂಟ್ಗೆ ಬರೋಣ. RH ಇನ್ಕಾಂಪ್ಯಾಟಿಬಿಲಿಟಿ ಯಾವಾಗತ್ತೆ? RH ನೆಗೆಟಿವ್ ಮದರ್ RH ಪಾಸಿಟಿವ್ ಫೀಟಸ್ನ ಕ್ಯಾರಿ ಮಾಡ್ತಿದ್ರೆ ಆಗ RH ಇನ್ಕಾಂಪ್ಯಾಟಿಬಿಲಿಟಿ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಬ್ರು ತಾಯಿ ಆಗ್ತಿರ್ತಾರೆ, ಅವರು RH ನೆಗೆಟಿವ್ ಆಗಿರ್ತಾರೆ. ತಂದೆ RH ಪಾಸಿಟಿವ್ ಗ್ರೂಪ್ ಅವರಾಗಿರ್ತಾರೆ. ಇವರಿಬ್ಬರಿಗೆ ಹುಟ್ಟುವಂತಹ ಮಗು RH ಪಾಸಿಟಿವ್ ಆಗಿರುವಂತಹ ಚಾನ್ಸಸ್ 50% ಇರುತ್ತೆ. ಇದನ್ನ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ, ತಂದೆ ಯಾರಿರ್ತಾರಲ್ಲ ಅವರು ಹೋಮೋಸೈಗಸ್ ಆಗಿದ್ದು, ಅಂದ್ರೆ ಅವರು 2 ಪಾಸಿಟಿವ್ RH ಜೀನ್ನೇ ಕ್ಯಾರಿ ಮಾಡ್ತಿದ್ರೆ ಆಗ ಮದರ್ RH ಪಾಸಿಟಿವ್ ಆದ್ರೂ ಆಗಿರ್ಲಿ ನೆಗೆಟಿವ್ ಆದ್ರೂ ಆಗಿರ್ಲಿ, ಇವರಿಬ್ರಿಗೆ ಹುಟ್ಟುವಂತಹ ಮಗು 100% RH ಪಾಸಿಟಿವೇ ಆಗಿರತ್ತೆ. ಅರ್ಥ ಆಯ್ತಲ್ಲ? ಹಾಗೆ ತಂದೆ ಹೆಟಿರೋಸೈಗಸ್ ಆಗಿತ್ತು ಅಂದ್ರೆ ಒಂದು ಪಾಸಿಟಿವ್ RH ಜೀನ್ ಇನ್ನೊಂದು ನೆಗೆಟಿವ್ RH ಜೀನ್ನ ಕ್ಯಾರಿ ಮಾಡ್ತಿದ್ರೆ, ತಾಯಿ RH ನೆಗೆಟಿವ್ ಆಗಿದ್ದಲ್ಲಿ ಹುಟ್ಟುವಂತಹ ಮಗು RH ಪಾಸಿಟಿವ್ ಆಗಿರೋದಕ್ಕೆ 50% ಚಾನ್ಸ್ ಇದೆ, RH ನೆಗೆಟಿವ್ ಆಗಿರೋದಕ್ಕೆ 50% ಚಾನ್ಸ್ ಇದೆ. ಈಗ ಈ RH ನೆಗೆಟಿವ್ ಮದರ್ನ ಇದು ಮೊದಲನೆಯ ಪ್ರೆಗ್ನೆನ್ಸಿ ಅಂತ ಅನ್ಕೊಳ್ಳಿ. ಮಗು RH ಪಾಸಿಟಿವ್ ಆಗಿರುವಂತಹ ಚಾನ್ಸಸ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಎಷ್ಟಿರುತ್ತೆ? 50% ಇರುತ್ತೆ. ಈಗ ಗರ್ಭದಲ್ಲಿ ಬೆಳೀತಾ ಇರುವಂತಹ ಮಗು RH ಪಾಸಿಟಿವ್ ಅಂತ ಅನ್ಕೊಳ್ಳೋಣ. ಈ ಮಗುವಿನ ಡೆಲಿವರಿ ಟೈಮಲ್ಲಿ ಏನಾಗತ್ತೆ? ಈ ಪ್ಲೆಸೆಂಟಲ್ ಸೆಪ್ರೇಷನ್ ಟೈಮಲ್ಲಿ ಮಗುವಿನ ರಕ್ತ ತಾಯಿಯ ರಕ್ತದೊಂದಿಗೆ ಮಿಕ್ಸ್ ಆಗುವಂತಹ ಚಾನ್ಸಸ್ ಹೆಚ್ಚಿರತ್ತೆ. ಮಗು RH ಪಾಸಿಟಿವ್, ಮಗುವಿನ RBC ಸೆಲ್ ಮೇಲೆ RH ಆಂಟಿಜನ್ ಪ್ರೆಸೆಂಟ್ ಇರುತ್ತೆ. ಈ ಹೊಸ ಆಂಟಿಜನ್ ತಾಯಿಯ ಸರ್ಕ್ಯುಲೇಷನ್ನ ಎಂಟ್ರಾದ್ರೆ ಏನಾಗತ್ತೆ? ತಾಯಿಯ ಇಮ್ಯೂನ್ ಸಿಸ್ಟಮ್ ಏನಂತ ಅನ್ಕೊಳ್ಳುತ್ತೆ? ಯಾವುದೋ ಫಾರಿನ್ ಸಬ್ಸ್ಟೆನ್ಸ್ ಬಾಡಿನ ಎಂಟ್ರಾಗಿದೆ ಅಂತ ಅನ್ಕೊಳ್ಳುತ್ತೆ. ಇಮ್ಯೂನ್ ಸಿಸ್ಟಮ್ ಕೆಲಸ ಏನು? ಯಾವುದಾದ್ರೂ ಹಿಂಗೆ ಬೇಡದೇ ಇರೋವಂಥದ್ದು, ಬಾಡಿಗೆ ಅಲ್ಲದೆ ಇರೋವಂತಹ ಸಬ್ಸ್ಟೆನ್ಸ್ ಯಾವುದಾದ್ರೂ ಬಂದರೆ ಅದನ್ನು ಫೈಟ್ ಮಾಡೋವಂಥದ್ದು. ಅದು ಹೇಗೆ ಫೈಟ್ ಮಾಡುತ್ತೆ ಅಂತಂದರೆ, ಈ RH ಆಂಟಿಜನ್ ಏನು ಎಂಟ್ರಾಗಿದೆ ಅಲ್ಲ, ಇದ್ರ ಅಗೇನೆಸ್ಟ್ ಆಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಈ ಆಂಟಿಜನ್ಸ್ ಎಂಟ್ರಾದ್ರೂ ಸಹ, ಆಂಟಿಬಾಡೀಸ್ ಪ್ರೊಡ್ಯೂಸ್ ಆದರೂ ಸಹ ಮೊದಲನೆಯ ಪ್ರೆಗ್ನೆನ್ಸಿ ಟೈಮಲ್ಲಿ ತಾಯಿಗೆ ಆಗಲಿ ಅಥವಾ ಮಗುಗೆ ಆಗಲಿ ಇದರಿಂದ ಯಾವುದೇ ರೀತಿಯ ಕೆಟ್ಟ ಪರಿಣಾಮ ಉಂಟಾಗೋದಿಲ್ಲ. ನೆನ್ಪಿರ್ಲಿ, ಫಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಮಗುಗೆ ಆಗಲಿ ಅಥವಾ ತಾಯಿಗೆ ಆಗಲಿ. ಯಾಕೆ ಅಂದರೆ ಇದಕ್ಕೆ ಕೆಲವು ಕಾರಣಗಳಿದೆ.
ಮೊದಲನೇದು, ತಾಯಿಯ ಇಮ್ಯೂನ್ ಸಿಸ್ಟಮ್ ಈ ಆಂಟಿಜನ್ಗೆ ಎಕ್ಸ್ಪೋಸ್ ಆದಾಗ ಮೊದಲು ಸ್ಲೋ ಆಗಿ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಈ ಆಂಟಿಜನ್ಸ್ ಅಗೇನೆಸ್ಟ್ ಸ್ಲೋ ಆಗಿ ಆಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡುತ್ತೆ ಮದರ್ಸ್ ಇಮ್ಯೂನ್ ಸಿಸ್ಟಮ್. ಈ ಪ್ರೋಸೆಸ್ನ ನಾವು ಸೆನ್ಸಿಟೈಸೇಷನ್ ಅಂತ ಕರಿತೀವಿ. ಅದಲ್ಲದೆ ಫಸ್ಟ್ ಆಂಟಿಬಾಡೀಸ್ ಏನು ಪ್ರೊಡ್ಯೂಸ್ ಆಗುತ್ತಲ್ಲ, ಅದು IgM ಟೈಪ್ದಾಗಿರುತ್ತೆ. IgM ಟೈಪ್ ಬಗ್ಗೆ ಈಗಾಗಲೇ ತುಂಬ ಸರಿ ರಿಪೀಟ್ ಮಾಡಿದ್ದೀವಿ. ಏನದು? ಇಟ್ ಡಸ್ ನಾಟ್ ಕ್ರಾಸ್ ಪ್ಲೆಸೆಂಟಾನ ಕ್ರಾಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಬಿಕಾಸ್ ಆಫ್ ಇಟ್ಸ್ ಸೈಜ್. ಅದರಿಂದ ಏನಾಗುತ್ತೆ, ಅದರಿಂದ ಫಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗುವಿನ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಅಲ್ಲದೆ ತಾಯಿಗೂ ಹೆಚ್ಚಿನ ಪ್ರಾಬ್ಲಮ್ ಆಗೋದಿಲ್ಲ. ಯಾಕೆ ಅಂತಂದರೆ ತಾಯಿ RH ನೆಗೆಟಿವ್, ಅವರಲ್ಲಿ RH ಆಂಟಿಜನ್ ಇಲ್ಲ. ಸೊ ತಾಯಿಯಲ್ಲಿ ಪ್ರೊಡ್ಯೂಸ್ ಆಗಿರೋಂತಹ ಆಂಟಿ-D ಆಂಟಿಬಾಡಿಯಿಂದ ಹೆಚ್ಚು ಕೆಟ್ಟ ಪರಿಣಾಮ ಆಗೋದಕ್ಕೆ ಚಾನ್ಸ್ ಇಲ್ಲ. ಇನ್ನೊಂದು ಕಾರಣ ಏನು ಅಂತಂದರೆ ಈ ಫೀಟಲ್ RBCs ಏನಿದೆಯಲ್ಲ, ಅದರ ಲೈಫ್ ಸ್ಪ್ಯಾನ್ 120 ಡೇಸ್. ನ್ಯಾಚುರಲ್ ಆಗಿ 120 ಡೇಸ್ ಆದಮೇಲೆ ಈ RBCಸು ಡಿಸ್ಟ್ರಕ್ಟ್ ಆಗುತ್ತೆ. ಸೊ ಅದರಿಂದನೂ ಹೆಚ್ಚು ಕೆಟ್ಟ ಪರಿಣಾಮ ಏನು ಬೀರೋದಿಲ್ಲ ಫಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ. ಆದರೆ ತೊಂದರೆ ಆಗೋದು ಈ ತಾಯಿ ಇನ್ನೊಂದು ಸಾರಿ ಪ್ರೆಗ್ನೆಂಟ್ ಆದಾಗ, ಸೆಕೆಂಡ್ ಟೈಮ್ ಪ್ರೆಗ್ನೆಂಟ್ ಆದಾಗ. ಮೊದಲನೇ ಪ್ರೆಗ್ನೆನ್ಸಿ ಟೈಮಲ್ಲಿ ಆಂಟಿಜನ್ ಎಕ್ಸ್ಪೋಜರಿಂದ ತಾಯಿಯ ಇಮ್ಯೂನ್ ಸಿಸ್ಟಮ್ಗೆ ಸೆನ್ಸಿಟೈಸೇಷನ್ ಆಗಿದೆ ಅಲ್ವಾ? ಈಗ ಇಮ್ಯೂನ್ ಸಿಸ್ಟಮ್ಗೆ ಗೊತ್ತು ಈ ಆಂಟಿಜನ್ ಯಾವುದೋ ಬೇರೆ ಆಂಟಿಜನ್ ಅಂತ ಅಲ್ವಾ? ಅಂದರೆ ಇದು ಫಾರಿನ್ ಸಬ್ಸ್ಟೆನ್ಸ್ ಅಂತ ರೆಕಗ್ನೈಸ್ ಮಾಡೋಕ್ಕೆ ಇಮ್ಯೂನ್ ಸಿಸ್ಟಮ್ಗೆ ಅರ್ಥ ಆಗಿದೆ. ಮತ್ತೆ ಈ ತಾಯಿಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ RH ಪಾಸಿಟಿವ್ ಫೀಟಸ್ ಬೆಳೀತಾ ಇದ್ರೆ ಆಗ ಏನಾಗುತ್ತೆ, ತಾಯಿಯ ಇಮ್ಯೂನ್ ಸಿಸ್ಟಮ್ IgG ಆಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಈ ತಾಯಿಯ ಇಮ್ಯೂನ್ ಸಿಸ್ಟಮ್ನ ಮೆಮರಿ ಏನಿರುತ್ತಲ್ಲ, ನೆನಪಿನ ಶಕ್ತಿ, ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಈ ಸರಿ ಅದು IgG ಆಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡುತ್ತೆ. IgG ಆಂಟಿಬಾಡೀಸ್ ಬಗ್ಗೆ ನಮಗೇನು ಗೊತ್ತು? ಈ ಆಂಟಿಬಾಡಿ ಟೈಪ್ ಪ್ಲೆಸೆಂಟಾನ ಈಸಿಯಾಗಿ ಕ್ರಾಸ್ ಮಾಡಬಹುದು. ಪ್ಲೆಸೆಂಟಾನ ಕ್ರಾಸ್ ಮಾಡಿ ಫೀಟಸ್ RBC ಮೇಲೆ ಆಂಟಿಜನ್ ಇರುತ್ತಲ್ಲ, ಈ D ಆಂಟಿಜನ್, RH ಆಂಟಿಜನ್, ಅದ್ರ ಜೊತೆಗೆ ಬೈಂಡ್ ಆಗುತ್ತೆ ಅಲ್ವಾ? ಬೈಂಡ್ ಆದಾಗ, ರಿಯಾಕ್ಟ್ ಆದಾಗ ಏನಾಗುತ್ತೆ, ಅಗ್ಲುಟಿನೇಷನ್ ಆಗುತ್ತೆ. ಅಗ್ಲುಟಿನೇಷನಿಂದ ಏನಾಗುತ್ತೆ, ಹಿಮೋಲೈಸಿಸ್ ಆಗುತ್ತೆ, ಬ್ರೇಕ್ ಡೌನ್ ಆಫ್ RBCs. ಇದು ಯಾವಾಗತ್ತೆ? ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗುತ್ತೆ. ಸೊ ಇದನ್ನು ಯಾವ ಟೈಪ್ ಆಫ್ ಇಮ್ಯೂನ್ ರೆಸ್ಪಾನ್ಸ್ ಅಂತ ಕರಿತೀವಿ ನಾವು? ಇದು ಟೈಪ್ 2 ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್. ಇದನ್ನು ಸೈಟೋಟಾಕ್ಸಿಕ್ ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ ಅಂತಲೂ ಕರಿತೀವಿ. ಇದ್ರ ಮೆಕ್ಯಾನಿಸಮ್ ಏನು ಅಂತ ನೋಡೋದಾದರೆ, ಈ ಟೈಪ್ 2 ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ ಏನಿದೆಯಲ್ಲ, ಇದು IgG ಅಥವಾ IgM ಆಂಟಿಬಾಡೀಸ್ ಮೂಲಕ ಆಗುವಂಥದ್ದು. ಈ ಎರಡು ಆಂಟಿಬಾಡಿಗೆ ಟಾರ್ಗೆಟ್ ಏನು ಅಂತಂದರೆ, ಸೆಲ್ ಮೆಂಬ್ರೇನ್ ಮೇಲೆ ಪ್ರೆಸೆಂಟ್ ಇರೋಂತಹ ಆಂಟಿಜನ್ನೇ ಇದಕ್ಕೆ ಟಾರ್ಗೆಟ್. ಪರ್ಟಿಕ್ಯುಲರ್ ಆಗಿ ಈ ಕಂಡೀಷನಲ್ಲಿ ನೋಡೋದಾದರೆ IgM ಪ್ಲೆಸೆಂಟನ್ನು ಕ್ರಾಸ್ ಮಾಡದೇ ಇರೋದ್ರಿಂದ IgG ಆಂಟಿಬಾಡೀಸ್ ಇದರಲ್ಲಿ ಹೆಚ್ಚಾಗಿ ಇನ್ವಾಲ್ವ್ ಆಗಿರುತ್ತೆ. ಏನು ಮಾಡುತ್ತೆ ಅದು ಹೋಗಿ ಫೀಟಲ್ RBCsನ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿ ಈ ಆಂಟಿಜನ್ ಏನಿದೆಯಲ್ಲ ಅದನ್ನು ಕೋಟ್ ಮಾಡುತ್ತೆ. ಈ ಆಂಟಿಜನ್ ಆಂಟಿಬಾಡಿ ಕಾಂಬಿನೇಷನ್ ಏನಿದೆಯಲ್ಲ, ಇದು ಕ್ಲಾಸಿಕಲ್ ಕಾಂಪ್ಲಿಮೆಂಟ್ ಪಾತ್ವೇನ ಆಕ್ಟಿವೇಟ್ ಮಾಡುತ್ತೆ. ಇದರಿಂದ ಮೆಂಬ್ರೇನ್ ಅಟ್ಯಾಕ್ ಕಾಂಪ್ಲೆಕ್ಸ್ ಡೆವಲಪ್ ಆಗುತ್ತೆ. ಈ ಮೆಂಬ್ರೇನ್ ಅಟ್ಯಾಕ್ ಕಾಂಪ್ಲೆಕ್ಸ್ ಏನಿದೆ, ಅದು ಸೆಲ್ಲಲ್ಲಿ ತೂತ್ ಮಾಡುತ್ತೆ, ಪೋರ್ಸ್ನ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಸೆಲ್ಲು ತುಂಬ ಫ್ರಜೈಲ್ ಆಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ ಅಲ್ವಾ? ಸೊ ಹೀಗೆ ಡಿಸ್ಟ್ರಕ್ಟ್ ಆಗಿರೋಂತಹ RBCsನ ಫ್ಯಾಗೋಸೈಟ್ಸ್ ಏನಿರುತ್ತೆ, ನ್ಯೂಟ್ರೋಫಿಲ್ಸ್ ಮತ್ತು ಮ್ಯಾಕ್ರೋಫೇಜಸ್, ಇದು ಎನ್ಗಲ್ಫ್ ಮಾಡಿ ಡಿಸ್ಟ್ರಾಯ್ ಮಾಡುತ್ತೆ. ಈ ಮೆಕ್ಯಾನಿಸಮ್ನ ಆಂಟಿಬಾಡಿ ಡಿಪೆಂಡೆಂಟ್ ಸೆಲ್ ಮೀಡಿಯೇಟೆಡ್ ಸೈಟೋಟಾಕ್ಸಿಸಿಟಿ ಅಂತ ಕರೀತಾರೆ. ಇಲ್ಲೇನಾಗುತ್ತೆ, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಇರುತ್ತಲ್ಲ, ಅದು ಆಂಟಿಬಾಡಿ ಕೋಟೆಡ್ ಸೆಲ್ಸ್ನ ರೆಕಗ್ನೈಸ್ ಮಾಡಿ ಅದು ಪರ್ಫೋರಿನ್ಸ್ ಮತ್ತು ಗ್ರಾನ್ಸೈಮ್ಸ್ನ ರಿಲೀಸ್ ಮಾಡಿ ಅಪೆಪ್ಟೋಸಿಸ್ ಅಂದರೆ ಪ್ರೋಗ್ರಾಮ್ ಸೆಲ್ ಡೆತ್ನ ಇನಿಷಿಯೇಟ್ ಮಾಡುತ್ತೆ. ಸೊ ಹೀಗೆ ಆಂಟಿಬಾಡೀಸ್ ಏನು ಪ್ರೊಡ್ಯೂಸ್ ಆಗುತ್ತಲ್ಲ ತಾಯಿಯಲ್ಲಿ, ಅದು ಮಗುವಿನ RBCsನ ಡಿಸ್ಟ್ರಾಯ್ ಮಾಡುತ್ತೆ ಈ ಮೆಕ್ಯಾನಿಸಮ್ ಮೂಲಕ. ಅದನ್ನು ನಾವು ಹೀಮೋಲೈಸಿಸ್ ಅಂತ ಕರಿತೀವಿ ಅಲ್ವಾ? ಈಗ ಈ ಹೀಮೋಲೈಸಿಸ್ ಏನಿದೆಯಲ್ಲ, ಇದು ಎಷ್ಟು ಸಿವಿಯರ್ ಆಗಿ ಆಗ್ತಾ ಇದೆ ಅನ್ನೋದ್ರ ಮೇಲೆ ಬೇರೆ ಬೇರೆ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ಆಗತ್ತೆ. ಅದ್ಯಾವುದು? ಎರಿಥ್ರೋಬ್ಲಾಸ್ಟೋಸಿಸ್ ಫೀಟಾಲಿಸ್, ಇಕ್ಟರಸ್ ಗ್ರೇವಿಸ್ ನಿಯೋನಾಟರಮ್, ಕರ್ನಿಕ್ಟರಸ್ ಮತ್ತು ಹೈಡ್ರಾಪ್ಸ್ ಫೀಟಾಲಿಸ್. ಮೊದಲಿಗೆ ನಾವು ಎರಿಥ್ರೋಬ್ಲಾಸ್ಟೋಸಿಸ್ ಫೀಟಾಲಿಸ್ ಅಂದರೆ ಏನು ಅಂತ ನೋಡೋಣ. ನಮಗೆಲ್ಲರಿಗೂ ಗೊತ್ತು, ಎರಿಥ್ರೋಸೈಟ್ ಅಂದರೆ ಮೆಚ್ಯೂರ್ RBC,
ಎರಿಥ್ರೋಬ್ಲಾಸ್ಟ್ ಅಂದರೆ ಇಮ್ಮೆಚ್ಯೂರ್ ಸೆಲ್ಸ್ ಆರ್ ನ್ಯೂಕ್ಲಿಯೇಟೆಡ್ ಸೆಲ್ಸ್ ಅಂತ. ಫೀಟಾಲಿಸ್ ಅಂದರೆ ಸಮಥಿಂಗ್ ದಟ್ ಈಸ್ ರಿಲೇಟೆಡ್ ಟು ಫೀಟಸ್. ಹೆಸರೇ ಹೇಳೋಂಗೆ ಈ ಕಂಡೀಷನಲ್ಲಿ ಎರಿಥ್ರೋಬ್ಲಾಸ್ಟ್ ಅಂದರೆ ಇಮ್ಮೆಚ್ಯೂರ್ ಸೆಲ್ಸು ಹೆಚ್ಚಾಗಿ ಪ್ರೆಸೆಂಟ್ ಇರುತ್ತೆ ಅಂತ ಅಲ್ವಾ? ಅಷ್ಟಂತೂ ಅರ್ಥ ಆಗತ್ತೆ. ಆದರೆ ಯಾಕೆ ಈ ಇಮ್ಮೆಚ್ಯೂರ್ ಸೆಲ್ಸ್ ಜಾಸ್ತಿ ಆಗಿರುತ್ತೆ ಅಂತ ನೋಡೋದಾದರೆ RBC ಡಿಸ್ಟ್ರಕ್ಷನ್ ಜಾಸ್ತಿ ಆಗ್ತಿರತ್ತೆ. ಆದರೆ RBC ಪ್ರೊಡಕ್ಷನ್ ಏನಿರುತ್ತಲ್ಲ ಅದು ಈ ಡಿಸ್ಟ್ರಕ್ಷನ್ ರೇಟ್ಗೆ ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಆಗ್ತಿರಲ್ಲ. ಇದರಿಂದ ಸಿವಿಯರ್ ಎನೀಮಿಯಾ ಉಂಟಾಗತ್ತೆ. ಮಗು ಗರ್ಭದಲ್ಲಿರಬೇಕಾದ್ರೆ 5ನೇ ತಿಂಗಳು ನಂತರ ಹೆಚ್ಚಾಗಿ ರೆಡ್ ಬೋನ್ ಮ್ಯಾರೋಲೆ RBCs ಪ್ರೊಡ್ಯೂಸ್ ಆಗ್ತಾ ಇರತ್ತೆ. ಸ್ವಲ್ಪ ಮಟ್ಟಿಗೆ ಲಿವರ್ ಮತ್ತು ಸ್ಪ್ಲೀನ್ನಲ್ಲೂ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಬಟ್ ಹೆಚ್ಚಾಗಿ ರೆಡ್ ಬೋನ್ ಮ್ಯಾರೋಲಿ. ಆದರೆ ಇಲ್ಲಿ ಡಿಸ್ಟ್ರಕ್ಷನ್ ತುಂಬ ಆಗ್ತಿರೋದ್ರಿಂದ ಲಿವರ್ ಮತ್ತು ಸ್ಪ್ಲೀನ್ ಸಹ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಈ ಕಾಂಪನ್ಸೇಟ್ ಮಾಡೋ ಭರದಲ್ಲೇನಾಗತ್ತೆ, ಹೆಚ್ಚು ನ್ಯೂಕ್ಲಿಯೇಟೆಡ್ ಇಮ್ಮೆಚ್ಯೂರ್ ಸೆಲ್ಸ್ ಎಲ್ಲಾನು ಸರ್ಕ್ಯುಲೇಷನ್ಗೆ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಫೀಟಲ್ ಬ್ಲಡ್ನ ಪೆರಿಫೆರಲ್ ಸ್ಮಿಯರ್ ಮಾಡಿ ನಾವು ಮೈಕ್ರೋಸ್ಕೋಪ್ ಅಂಡರ್ ಅಬ್ಸರ್ವ್ ಮಾಡಿದ್ರೆ ಹೆಚ್ಚಾಗಿ ಈ ಇಮ್ಮೆಚ್ಯೂರ್ ಸೆಲ್ಸ್ ಕಾಣೋದ್ರಿಂದ ಈ ಕಂಡೀಷನ್ನ ಎರಿಥ್ರೋಬ್ಲಾಸ್ಟೋಸಿಸ್ ಫೀಟಾಲಿಸ್ ಅಂತ ಕರಿತೀವಿ. ಓಕೆ ಅಲ್ವಾ? ಸೊ ಈಗ ಕ್ವಿಕ್ಕಾಗಿ RBCsಗೆ 120 ಡೇಸ್ ಲೈಫ್ ಸ್ಪ್ಯಾನ್ ಆದಮೇಲೆ ಏನಾಗುತ್ತೆ, ಅದು ಹೇಗೆ ಡೆಸ್ಟ್ರಾಯ್ ಆಗುತ್ತೆ ಅಂತ ನೋಡೋಣ. ಮೊದಲಿಗೆ RBCsದು ಮೇಜರ್ ಕಾಂಪೊನೆಂಟ್ ಏನು, ಹಿಮೋಗ್ಲೋಬಿನ್. ಸೊ ಈ ಓರ್ನೌಟ್ RBCs ಏನಿರುತ್ತಲ್ಲ, ಅಂದರೆ ಓಲ್ಡ್ RBCs ಏನಿರುತ್ತಲ್ಲ, ಇದನ್ನು ಟಿಶ್ಯೂ ಮ್ಯಾಕ್ರೋಫೇಜ್ ಸಿಸ್ಟಮ್ ಐಡೆಂಟಿಫೈ ಮಾಡಿ ಎನ್ಗಲ್ಫ್ ಮಾಡ್ಕೊಳ್ಳುತ್ತೆ. ಎನ್ಗಲ್ಫ್ ಮಾಡಿಕೊಂಡು ದ ಮೇಜರ್ ಕಾಂಪೊನೆಂಟ್ ಆಫ್ RBC ಏನು, ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ನ ಹೀಮ್ ಮತ್ತು ಗ್ಲೋಬಿನ್ ಆಗಿ ಬ್ರೇಕ್ ಡೌನ್ ಮಾಡುತ್ತೆ. ಈ ಗ್ಲೋಬಿನ್ ಅನ್ನೋದು ಪ್ರೋಟೀನ್. ಈ ಪ್ರೋಟೀನ್ ಅಮೈನೋ ಆ್ಯಸಿಡ್ ಪೂಲ್ನ ಎಂಟ್ರಾಗಿ ಮತ್ತೆ ರೀಯೂಸ್ ಆಗತ್ತೆ. ಈ ಹೀಮ್ ಪಾರ್ಟ್ ಇದೆಯಲ್ಲ, ಇದರಲ್ಲಿ ಮತ್ತೆ ಐರನ್ ಇದೆ ಮತ್ತು ಟೆಟ್ರಾಪೈರಾಲ್ ರಿಂಗ್ ಇದೆ. ಈ ಐರನ್ ಏನಿದೆಯಲ್ಲ ಅದು ಮತ್ತೆ ರೀಸ್ಟೋರ್ ಆಗತ್ತೆ, ಆಮೇಲೆ ರೀಯುಟಿಲೈಸ್ ಆಗತ್ತೆ. ಈ ಟೆಟ್ರಾಪೈರಾಲ್ ರಿಂಗ್ ಬಿಲಿರುಬಿನ್ ಆಗತ್ತೆ, ರೈಟ್? ಬಿಲಿರುಬಿನ್ ಲಿವರ್ಗೆ ಹೋಗಿ ಅಲ್ಲಿ ಕಾಂಜುಗೇಟ್ ಆಗತ್ತೆ. ಈ ಕಾಂಜುಗೇಟ್ ಆಗೋ ಬಿಲಿರುಬಿನ್ 20% ಸಿಸ್ಟಮಿಕ್ ಸರ್ಕ್ಯುಲೇಷನ್ ಎಂಟ್ರಾಗತ್ತೆ, ಆಮೇಲೆ ಥ್ರೂ ಕಿಡ್ನಿ ಯೂರೋಬಿಲಿನೋಜನ್ ಆಗಿ ಎಕ್ಸ್ಕ್ರೀಟ್ ಆಗತ್ತೆ. ಇನ್ನು 80% ಸ್ಟೂಲ್ ಮುಖಾಂತರ ಸ್ಟರ್ಕೋಬಿಲಿನೋಜನ್ ಆಗಿ ಎಕ್ಸ್ಕ್ರೀಟ್ ಆಗತ್ತೆ. ಹೀಗೆ ಈ ಬಿಲಿರುಬಿನ್ ಎಕ್ಸ್ಕ್ರೀಟ್ ಆಗತ್ತೆ. ಬಟ್ ಈ ಕಂಡೀಷನಲ್ಲಿ HDFನಲ್ಲಿ ಏನಾಗ್ತಾ ಇದೆ, ಹೀಮೋಲೈಸಿಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಹೀಮೋಲೈಸಿಸ್ ತುಂಬಾ ಜಾಸ್ತಿ ಆದರೆ ಏನಾಗುತ್ತೆ, ಬಿಲಿರುಬಿನ್ ಕಾನ್ಸಂಟ್ರೇಷನ್ ತುಂಬಾ ಜಾಸ್ತಿ ಆಗತ್ತೆ. ಈ ಬಿಲಿರುಬಿನ್ ಜಾಸ್ತಿ ಆಗೋದ್ರಿಂದ ಏನೇನೆಲ್ಲ ಆಗತ್ತೆ ಅಂತ ಇವಾಗ ನೋಡೋಣ. ಓಕೆನಾ? ಸೊ ಬ್ಲಡ್ಡಲ್ಲಿ ಈ ಅನ್ಕಾಂಜುಗೇಟೆಡ್ ಬಿಲಿರುಬಿನ್ ಲೆವೆಲ್ಸ್ ಜಾಸ್ತಿ ಆಗ್ತಿದ್ದಂಗೆ ಇಕ್ಟೆರಸ್ ಗ್ರೇವಿಸ್ ನಿಯೋನಾಟರಮ್ ಅಂತ ಒಂದು ಕಂಡೀಷನ್ ಡೆವಲಪ್ ಆಗುತ್ತೆ. ಏನಿದು ಇಕ್ಟೆರಸ್ ಗ್ರೇವಿಸ್ ನಿಯೋನಾಟರಮ್ ಅಂತ ನೋಡೋದಾದರೆ, ಇಕ್ಟೆರಸ್ ಅಂದರೆ ಜಾಂಡೀಸ್ ಅಂತ. ಜಾಂಡೀಸ್ ಅಂದರೆ ನಮಗೆಲ್ಲ ಗೊತ್ತು ಅಲ್ವಾ? ಯೆಲ್ಲೋಯಿಶ್ ಡಿಸ್ಕಲರೇಷನ್ ಆಫ್ ಸ್ಕಿನ್ನು, ಸ್ಕ್ಲೀರಾ, ಮ್ಯೂಕಸ್ ಮೆಮ್ಬ್ರೇನ್ ಎಲ್ಲ ಆಗುತ್ತೆ ಬಿಕಾಸ್ ಆಫ್ ಇನ್ಕ್ರೀಸ್ ಲೆವೆಲ್ಸ್ ಆಫ್ ಬಿಲಿರುಬಿನ್. ಗ್ರೇವಿಸ್ ಅಂದರೆ ಸಿವಿಯರ್ ಅಥವಾ ಸೀರಿಯಸ್ ಆರ್ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ ಅಂತ. ನಿಯೋನಾಟ್ರಮ್ ಅಂದರೆ ಸಮಥಿಂಗ್ ದಟ್ ಈಸ್ ರಿಲೇಟೆಡ್ ಟು ನ್ಯೂ ಬಾರ್ನ್ಸ್ ಅಂತ. ಸೊ ಈ ಕಂಡೀಷನಲ್ಲಿ ಏನಾಗುತ್ತೆ, ಸಿಕ್ಕಾಪಟ್ಟೆ ಅನ್ಕಾಂಜುಗೇಟೆಡ್ ಬಿಲಿರುಬಿನ್ ಹೆಚ್ಚಾಗತ್ತೆ, ವಿಚ್ ಟರ್ನ್ಸ್ ಟು ಹೀಮೋಲೈಟಿಕ್ ಜಾಂಡೀಸ್, ಓಕೆ, ವಿತಿನ್ 24 hours ಆಫ್ ದ ಬರ್ತ್. ಈ ಕಂಡೀಷನಲ್ಲಿ ಲಿವರ್ ಮತ್ತು ಸ್ಪ್ಲೀನ್ ತುಂಬಾ ಎನ್ಲಾರ್ಜ್ ಆಗುತ್ತೆ. ಯಾಕೆ? ಬಿಕಾಸ್ ಸ್ಪ್ಲೀನ್ ಕೆಲಸ ಏನು, ಟು ಕ್ಲಿಯರ್ ಆಲ್ ಡೆಸ್ಟ್ರಾಯ್ಡ್ ಆರ್ ಡಿಸ್ಟ್ರಕ್ಟೆಡ್ RBCs. ಸೊ ಇವಾಗ ಬಿಕಾಸ್ ಆಫ್ ಹಿಮೋಲೈಸಿಸ್ ಸ್ಪ್ಲೀನ್ ಮೇಲೆ ವರ್ಕ್ಲೋಡ್ ತುಂಬಾ ಜಾಸ್ತಿ ಆಗಿದೆ. ಲಿವರ್ ಯಾಕೆ ಎನ್ಲಾರ್ಜ್ ಆಗತ್ತೆ ಅಂತಂದರೆ, ಲಿವರ್ ಕೆಲಸ ಏನು, ಬಿಲಿರುಬಿನ್ನ ಪ್ರೊಸೆಸ್ ಮಾಡಿ ಕ್ಲಿಯರ್ ಮಾಡೋದು, ಎಕ್ಸ್ಕ್ರೀಟ್ ಆಗೋಕ್ಕೆ ಹೆಲ್ಪ್ ಆಗೋವಂಥದ್ದು. ಈಗ ಲಿವರ್ ಮೇಲೂ ಹೆಚ್ಚು ಕೆಲಸ ಆಗಿದೆ. ಅದಲ್ಲದೆ ನೆನಪಿದೆ ಅಲ್ವಾ, ಈಗ ತಾನೇ ನೋಡಿದ್ವಿ ವಾಟ್ ಈಸ್ ಎಕ್ಸ್ಟ್ರಾ ಮೆಡ್ಯುಲರಿ ಎರಿಥ್ರೋಪಾಯ್ಸಿಸ್ ಅಂತ. ಲಿವರ್ ಮತ್ತು ಸ್ಪ್ಲೀನ್ ಅದ್ರ ಕೆಲಸ ಮಾಡೋದಲ್ಲದೆ ಈ RBC ಪ್ರೊಡಕ್ಷನಲ್ಲೂ ಇನ್ವಾಲ್ವ್ ಆಗಿದೆ. ಅದಕ್ಕೆ ಲಿವರ್ ಮತ್ತು ಸ್ಪ್ಲೀನ್ ಎನ್ಲಾರ್ಜ್ಡ್ ಆಗಿ ಈ ಕಂಡೀಷನಲ್ಲಿ ಕಾಣತ್ತೆ. ಈ ಬಿಲಿರುಬಿನ್ ಲೆವೆಲ್ಸ್ ಏನಿದೆಯಲ್ಲ, ಇದು ಒಂದು ವೇಳೆ 18 mg/dL ಹೆಚ್ಚಾದರೆ ಅವಾಗೇನಾಗತ್ತೆ, ಇಟ್ ಟರ್ನ್ಸ್ ಇಂಟು ಅ ನ್ಯೂರಾಲಜಿಕಲ್ ಸಿಂಡ್ರೋಮ್ ವಿಚ್ ಈಸ್ ನೋನ್ ಆಸ್ ಕರ್ನಿಕ್ಟರಸ್. ಇನ್ಫ್ಯಾನ್ಸಲ್ಲಿ ಬ್ಲಡ್ ಬ್ರೇನ್ ಬ್ಯಾರಿಯರ್
ಚೆನ್ನಾಗಿ ಡೆವಲಪ್ ಆಗಿರೋದಿಲ್ಲ. ಸೊ ಈ ಹೆಚ್ಚಾದ ಬಿಲಿರುಬಿನ್ ಏನು ಮಾಡುತ್ತೆ, ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡಿಕೊಂಡು ಬ್ರೈನ್ ಟಿಶ್ಯೂನ ಎಂಟರ್ ಆಗತ್ತೆ. ಹೆಚ್ಚು ಎಲ್ಲಿ ಡೆಪಾಸಿಟ್ ಆಗುತ್ತೆ ಈ ಬಿಲಿರುಬಿನ್ ಅಂತ ನೋಡಿದ್ರೆ ಬೇಸಲ್ ಗ್ಯಾಂಗ್ಲಿಯಾ ಅನ್ನೋ ಒಂದು ಸ್ಟ್ರಕ್ಚರಲ್ಲಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಬೇಸಲ್ ಗ್ಯಾಂಗ್ಲಿಯಾ ಮೇನ್ಲಿ ಮೋಟಾರ್ ಫಂಕ್ಷನ್ಸಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಈಗ ಈ ಬಿಲಿರುಬಿನ್ ಹೆಚ್ಚಾಗಿ ಹೋಗಿ ಬೇಸಲ್ ಗ್ಯಾಂಗ್ಲಿಯಲ್ಲಿ ಕುತ್ಕೊಳ್ಳೋದ್ರಿಂದ ಈ ಕಂಡೀಷನಲ್ಲಿ ಮೋಟಾರ್ ಫಂಕ್ಷನ್ಸು ಅಫೆಕ್ಟ್ ಆಗತ್ತೆ. ಈಗ ಲಾಸ್ಟ್ಲಿ ಇನ್ನೊಂದು ಸಿವಿಯರ್ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಏನು ಅಂತ ನೋಡೋದಾದರೆ ಅದು ಹೈಡ್ರಾಪ್ಸ್ ಫೀಟಾಲಿಸ್. 2 ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ದಿಸ್ ಕಂಡೀಷನ್ ಈಸ್ ಕಾರ್ಡಿಯಾಕ್ ಫೇಲ್ಯೂರ್ ಮತ್ತು ಜನರಲೈಸ್ಡ್ ಎಡಿಮಾ ಡ್ಯೂ ಟು ಅನಿಮಿಯಾ ಆ್ಯಂಡ್ ಹೈಪೋಪ್ರೋಟೀನಿಮಿಯಾ. ಕಾರ್ಡಿಯಾಕ್ ಫೇಲ್ಯೂರ್ ಯಾಕಾಗತ್ತೆ ಅಂದರೆ ಸಿಂಪಲ್ ವರ್ಡ್ಸಲ್ಲಿ ಸಿವಿಯರ್ ಅನಿಮಿಯಾ ಆಗ್ತಿರುತ್ತೆ. ಸಿವಿಯರ್ ಅನಿಮಿಯಾಯಿಂದ ಟಿಶ್ಯೂ ಆಕ್ಸಿಜನೇಷನ್ ತುಂಬಾ ಕಾಂಪ್ರಮೈಸ್ ಆಗಿರುತ್ತೆ ಅಲ್ವಾ. ಸೊ ಹಾರ್ಟ್ ಹೆಚ್ಚೆಚ್ಚು ಪಂಪ್ ಮಾಡ್ತಾ ಇರುತ್ತೆ ಟು ಕಾಂಪನ್ಸೇಟ್ ದಿಸ್. ಇವೆಂಚುಯಲಿ ವರ್ಕ್ಲೋಡ್ ಜಾಸ್ತಿಯಾಗಿ ಹಾರ್ಟ್ ಫೇಲ್ಸ್. ಓಕೆ, ಅದು ಕಾರ್ಡಿಯಾಕ್ ಫೇಲ್ಯೂರ್. ಇನ್ನೊಂದು ಕಾಸು ಪೆರಿಕಾರ್ಡಿಯಲ್ ಎಫ್ಯೂಷನ್ ಆಗಿರಬಹುದು. ಜನರಲೈಸ್ಡ್ ಎಡಿಮಾ ಇಸ್ ಅನದರ್ ಕಾಸ್ ಫಾರ್ ಇಟ್. ಜನರಲೈಸ್ಡ್ ಎಡಿಮಾ ಯಾಕಾಗತ್ತೆ ಅಂತಂದರೆ ಬಿಕಾಸ್ ಆಫ್ ಹೈಪೋಪ್ರೋಟೀನಿಮಿಯಾ. ಹೈಪೋಪ್ರೋಟೀನಿಮಿಯಾ ಅಂದರೆ ಬ್ಲಡ್ಡಲ್ಲಿ ಪ್ರೋಟೀನ್ ಲೆವೆಲ್ಸು ಕಮ್ಮಿ ಆಗೋ ಅಂಥದ್ದು. ಈ ಮೆಕ್ಯಾನಿಸಮ್ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ನಾನು. ಸೊ ನಾರ್ಮಲಾಗಿ ಲಿವರ್ ಫಂಕ್ಷನ್ ಏನು, ಬಿಲಿರುಬಿನ ಪ್ರೊಸೆಸ್ ಮಾಡಿ ಕ್ಲಿಯರ್ ಮಾಡೋವಂಥದ್ದು ಅಲ್ವಾ, ಎಕ್ಸ್ಕ್ರೀಷನ್ಗೆ ಹೆಲ್ಪ್ ಮಾಡೋವಂಥದ್ದು. ಈಗ ಈ ಕೇಸಲ್ಲಿ ಈ ಕಂಡೀಷನಲ್ಲಿ ಹೀಮೋಲೈಸಿಸ್ ಅತಿ ಹೆಚ್ಚಾಗಿ ಆಗ್ತಾ ಇರತ್ತೆ. ಹೀಮೋಲೈಸಿಸ್ ಜಾಸ್ತಿ ಆಗ್ತಿದ್ದಂಗೆ ಬಿಲಿರುಬಿನ್ ಲೆವೆಲ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈಗ ಲಿವರ್ ಮೇಲೆ ತುಂಬಾ ಹೆಚ್ಚು ವರ್ಕ್ಲೋಡ್ ಆಗುತ್ತೆ ಅಲ್ವಾ. ಸೊ ಲಿವರ್ನ ಬೇರೆ ಬೇರೆ ಫಂಕ್ಷನ್ಸ್ ಎಲ್ಲ ಅಫೆಕ್ಟ್ ಆಗೋಕ್ಕೆ, ಕಾಂಪ್ರಮೈಸ್ ಆಗೋಕ್ಕೆ ಶುರು ಆಗುತ್ತೆ. ಅದರಲ್ಲಿ ಒಂದು ಮೇನ್ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ದಟ್ ಗೆಟ್ಸ್ ಕಾಂಪ್ರಮೈಸ್ಡ್, ಅಫೆಕ್ಟ್ ಆಗೋದು ಅಂತಂದರೆ ಅದು ಪ್ರೋಟೀನ್ ಸಿಂಥಸಿಸ್, ಮೇನ್ಲಿ ಆಲ್ಬ್ಯುಮಿನ್ ಸಿಂಥಸಿಸ್. Albumin is very essential for maintenance of osmotic or colloidal osmotic pressure. So albumin levels ಕಮ್ಮಿ ಆಗೋಯ್ತು ಅಂದರೆ ಏನಾಗುತ್ತೆ, this colloidal osmotic pressure drastically decreases, ತುಂಬಾ ಕಮ್ಮಿ ಆಗೋಗುತ್ತೆ. ಈ ಕೊಲಾಯ್ಡಲ್ ಆಸ್ಮೋಟಿಕ್ ಪ್ರೆಷರ್ ಮೇಂಟೈನ್ ಆದರೆ ಮಾತ್ರ ಫ್ಲೂಯಿಡು ಬ್ಲಡ್ ವೆಸಲಲ್ಲೇ ನಿಲ್ಲುತ್ತೆ. ಇಲ್ಲ ಅಂತಂದರೆ ಫ್ಲೂಯಿಡ್ ಇಂಟರ್ಸ್ಟಿಷಿಯಲ್ ಸ್ಪೇಸಸ್ಗೆ ಲೀಕ್ ಆಗಿ ಹೋಗಿ ಇಂಟರ್ಸ್ಟಿಷಿಯಲ್ ಸ್ಪೇಸಸ್ಸಲ್ಲೆಲ್ಲ ಫ್ಲೂಯಿಡ್ ತುಂಬಿಕೊಂಡು ಊತ ಕಾಣುತ್ತೆ, ಎಲ್ಲ ಕಡೆ ಊತ ಕಾಣುತ್ತೆ, ಸ್ವೆಲ್ಲಿಂಗ್ ಕಾಣುತ್ತೆ ಅಲ್ವಾ. ಸೊ ಸ್ವೆಲ್ಲಿಂಗ್ ಆಫ್ ಡಿಫ್ರೆಂಟ್ ಆರ್ಗನ್ಸ್ ಈಸ್ ರೆಫರ್ಡ್ ಟು ಆ್ಯಸ್ ಹೈಡ್ರಾಪ್ಸ್ ಫೆಟಾಲಿಸ್. ಇದೇ ಫ್ಲೂಯಿಡು ಅಬ್ಡಮನಲ್ ಬಿಲ್ಡಪ್ ಆದರೆ ಅದನ್ನು ಅಸೈಟೀಸ್ ಅಂತ ಕರಿತೀವಿ. ಇದೇ ಫ್ಲೂಯಿಡು ಲಂಗ್ಸಲ್ಲಿ ಅಕ್ಯುಮುಲೇಟ್ ಆದರೆ ಅದನ್ನು ಪ್ಲೂರಲ್ ಎಫ್ಯೂಷನ್ ಅಂತ ಕರಿತೀವಿ. ಇದೇ ಫ್ಲೂಯಿಡು ಹಾರ್ಟ್ ಅರೌಂಡ್ ಅಕ್ಯುಮುಲೇಟ್ ಆದರೆ ಅದನ್ನು ಪೆರಿಕಾರ್ಡಿಯಲ್ ಎಫ್ಯೂಷನ್ ಅಂತ ಕರಿತೀವಿ, ರೈಟ್. ಇದ್ರ ಜೊತೆಗೆ ಲಿವರ್ ಮತ್ತು ಸ್ಪ್ಲೀನ್ ಎನ್ಲಾರ್ಜ್ಮೆಂಟ್ ಆಗುತ್ತೆ. ಕಾಸಸ್ ನಮಗೀಗಾಗಲೇ ಗೊತ್ತಿದೆ, ಒಂದು ವರ್ಕ್ಲೋಡ್ ಜಾಸ್ತಿ ಆಗಿರೋದು, ಇನ್ನೊಂದು ಎಕ್ಸ್ಟ್ರಾಮೆಡ್ಯುಲರಿ ಎರಿಥ್ರೋಪಾಯ್ಸಿಸ್ ಟೇಕಿಂಗ್ ಪ್ಲೇಸ್ ಇನ್ ಲಿವರ್ ಆ್ಯಂಡ್ ಸ್ಪ್ಲೀನ್ ಅಲ್ವಾ. ಈ ಎಲ್ಲ ಕಾರಣದಿಂದನೂ ದೆರ್ ವಿಲ್ ಬಿ ಜನರಲೈಸ್ಡ್ ಎಡಿಮಾ. ಸೊ ಯೂಶಲಿ ಈ ಕಂಡೀಷನಲ್ಲಿ ಮಕ್ಕಳು ಏನಾಗುತ್ತೆ ಅಂತಂದರೆ ಇಂಟ್ರಾಯುಟೆರೈನ್ ಡೆತ್ತೇ ಆಗೋಗುತ್ತೆ. ಇಲ್ಲ ಅಂತಂದರೆ ಹುಟ್ಟಿನ ಕೆಲವೇ ಗಂಟೆಗಳಲ್ಲಿ ಈ ಮಕ್ಕಳ ಡೆತ್ ಆಗುತ್ತೆ. ಯಾಕೆ ಅಂದರೆ ಜನರಲೈಸ್ಡ್ ಎಡಿಮಾ ಇರೋದ್ರಿಂದ ಸರ್ಕ್ಯುಲೇಷನ್ಗೆ ತುಂಬಾ ಎಫೆಕ್ಟ್ ಆಗಿರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ಗೆ ಅಲ್ವಾ. ಆಮೇಲೆ ಪ್ಲೂರಲ್ ಎಫ್ಯೂಷನ್ ಇದೆ, ಮಗುನ ಬ್ರೀತಿಂಗ್ಗೆ ತುಂಬಾ ಕಷ್ಟ ಆಗ್ತಿರುತ್ತೆ. ಸೊ ಈ ಕಾರಣದಿಂದ ಹೈಡ್ರಾಪ್ಸ್ ಫೀಟಾಲಿಸ್ ಈಸ್ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ ಅಂತ ಹೇಳಲಾಗತ್ತೆ. ಸೊ ಇದಾಗಿತ್ತು ಹಿಮೋಲೈಟಿಕ್ ಡಿಸೀಸ್ ಆಫ್ ಫೀಟಸ್ ಅಂಡ್ ನ್ಯೂ ಬಾರ್ನ್ನ ಕನ್ನಡ ಎಕ್ಸ್ಪ್ಲನೇಷನ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅನ್ಸಿದ್ರೆ, ಇನ್ನೂ ಹೆಚ್ಚು ಕನ್ನಡದಲ್ಲಿ ಫಿಸಿಯಾಲಜಿ ಎಕ್ಸ್ಪ್ಲನೇಷನ್ ಬೇಕು ಅಂತ ಅನ್ಸಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಸಜೆಷನ್ಸ್ ಇದ್ದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಥವಾ ಬೇರೆ ಯಾವುದಾದ್ರೂ ಟಾಪಿಕ್ನ ಕನ್ನಡದಲ್ಲಿ ಕೇಳಬೇಕು ಅಂತಿದ್ರೆ ಆ ಟಾಪಿಕ್ನ ಮೆನ್ಷನ್ ಮಾಡಿ. ಥ್ಯಾಂಕ್ ಯು.